T20 ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಅತ್ಯಂತ ರೋಚಕ ಜಯವನ್ನು ಸಾಧಿಸಿ 17 ವರ್ಷಗಳ ಬಳಿಕ ಭಾರತಕ್ಕೆ ಐಸಿಸಿ ಮಟ್ಟದ ಒಂದು ಟ್ರೋಫಿಯನ್ನು ವಾಪಸ್ ತಂದ ಭಾರತದ ತಂಡ 2-3 ದಿನಗಳ ತಡವಾಗಿ ಬಿಕಾಸ್ ಬಾರ್ಬಡೋಸ್ ವೆಸ್ಟ್ ಇಂಡೀಸ್ ಜಲ್ನಲ್ಲಿ ಇದ್ದಂತಹ ಪ್ರತಿಕೂಲ ಹವಾಮಾನದ ಪರಿಣಾಮವಾಗಿ ವಿಶೇಷ ವಿಮಾನದಲ್ಲಿ ಇವತ್ತು ಮುಂಜಾನೆ ದಿಲ್ಲಿಗೆ ಆಗಮಿಸಿತು. ಬಹು ಸಹಜವಾಗಿ ಸ್ವದೇಶಕ್ಕೆ ಆಗಮಿಸಿದ ಈ ತಂಡವನ್ನು ವಿಶೇಷ ವಿಮಾನದಲ್ಲಿ ಅದು ಏರ್ ಇಂಡಿಯಾದ ವಿಮಾನ ಕ್ಯಾನ್ಸಲ್ ಮಾಡಿ ಇನ್ನೆಲ್ಲಿಗೋ ಹೋಗಬೇಕಾಗಿದ್ದನ್ನು ಅಲ್ಲಿ ಕರೆಸ್ಕೊಂಡಿದ್ದಾರೆ. ಇವ್ರನ್ನ ವೈಭವೋಪೇತವ ಸ್ವಾಗತವನ್ನು ನೀಡಿದರು. ಆ ನಂತರ ಹಲವಾರು ಕಾರ್ಯಕ್ರಮಗಳು ಮತ್ತು ದಿನಚರಿಯಲ್ಲಿ ಅಡಕವಾಗಿತ್ತು. ಅವರು ನಿರೀಕ್ಷೆ ಮಾಡದ ರೀತಿ ಯಾರೂ ದಿಲ್ಲಿಯ ವಿಮಾನ ನಿಲ್ದಾಣದಲ್ಲೂ ಹೌದು, ರಸ್ತೆಯಲ್ಲೂ ಹೌದು, ನಂತರ ಮುಂಬೈನಲ್ಲಂತೂ ಪಕ್ಕದಲ್ಲಿರುವ ಸಮುದ್ರದಂತೆಯೇ ಜನ ಹರಿದು ಬಂದಂತೆ ಇತ್ತು. ಮುಂಬೈನ ಮರೀನ್ ಡ್ರೈವ್ ಏನಿದೆ, ಅದರ ಕಡಲ ಕಿನಾರೆ, ಅದರ ತೀರ ಏನಿದೆ, ಆ ಭಾಗದಲ್ಲಿ 2 ಕಿಲೋಮೀಟರ್ನಷ್ಟು ಒಂದು ರೋಡ್ ಶೋ ಥರ ಮಾಡಿದ್ರು ಓಪನ್ ಬಸ್ಸಲ್ಲಿ. ಅದಕ್ಕೆ ಸೇರಿದ ಜನ ಹಿಂದೆಂದೂ ಕಂಡು ಕೇಳರಿಯದ ರೀತಿ ಇತ್ತು. ವಿಪರೀತವಾಗಿ ಮಳೆ ಮತ್ತು ಹವಾಮಾನ ಕೂಡ ಚೆನ್ನಾಗಿಲ್ಲದಿದ್ದರೂ ಜನ ಅದು ಯಾವುದಕ್ಕೂ ತಲೆಕೆಡಿಸಿಕೊಂಡಂತೆ ಕಾಣಿಸಲಿಲ್ಲ. ಮಗದೊಂದು ಕಡೆ ಮುಂಬೈನಲ್ಲಿ ಈ ಎಲ್ಲ ಆಟಗಾರರ ಅರೈವಲ್ ಅಂದರೆ ಅವರ ಆಗಮನ ವಿಮಾನ ನಿಲ್ದಾಣಕ್ಕೆ, ನಂತರ ಅಲ್ಲಿಂದ ಮರೀನ್ ಡ್ರೈವ್ಗೆ, ಅಲ್ಲಿಂದ ವಂಕೆಡೆ ಕ್ರೀಡಾಂಗಣಕ್ಕೆ ಮತ್ತು ಕ್ರೀಡಾಂಗಣದ ಒಳಗಡೆ ಈ ಎಲ್ಲದರ ಪರಿಣಾಮ ಟ್ರಾಫಿಕ್ ನೆಗೆದು ಬಿದ್ದು ಹೋಯಿತು. ಆದರೆ ಯಾರೂ ಕಂಪ್ಲೇಂಟ್ ಮಾಡಿಲ್ವಂತೆ. ಅದು ಜನರ ಉತ್ಸಾಹದ ರೂಪವಾಗಿತ್ತು. ಆಲ್ರೈಟ್, ಕ್ವಿಕ್ಕಾಗಿ ಒಂದು 2-3 ಝಲಕ್ಗಳಿವೆ, ಅದನ್ನು ನೋಡ್ಬಿಡೋಣ. ನಿನ್ನೆ ಅಂದರೆ ಇವತ್ತು ಮಧ್ಯಾಹ್ನ ದಿಲ್ಲಿಯಿಂದ ಮುಂಬೈಗೆ ಆಗಮಿಸಿದಾಗ ವಿಮಾನ ಅದಕ್ಕೆ ವಾಟರ್ ಜೆಟ್ನಲ್ಲಿ 2 ಕಡೆಯಿಂದ ವಾಟರ್ ಜೆಟ್ಟನ್ನು ಹಾಕಿ ಅದಕ್ಕೊಂದು ಸಲ್ಯೂಟ್ ಹೊಡೆಯೋದು. ಅದು ಹೊಸ ವಿಮಾನಗಳು ಬಂದಾಗ ಅಥವಾ ಹೊಸದಾಗಿ ವಿಮಾನ ಸೇವೆ ಯಾವುದೋ ಒಂದು ಊರಿಗೆ ಆರಂಭವಾದಾಗ ಇದನ್ನು ಮಾಡ್ತಾರೆ. ಅದನ್ನು ವಿಶೇಷವಾಗಿ ಗೌರವದ ರೂಪಕದಲ್ಲಿ ಆ ವಿಮಾನವನ್ನು ಸ್ವಾಗತ ಮಾಡಿದ್ರು. ಆಗ ಅದರ ಮುಂಭಾಗದಲ್ಲಿ 3 ಅದನ್ನು ಎಸ್ಕಾರ್ಟ್ ಸಪೋರ್ಟ್ ವೆಹಿಕಲ್ಗಳು ಬಂದು ಅವು ಬಾವುಟ ಹಿಡ್ಕೊಂಡು ಆ ವಿಮಾನ ಕರ್ಕೊಂಡಿತ್ತು. ಪೈಲಟ್ಗೆ ವಿಮಾನ ಓಡ್ಸಕ್ಕೆ ಬರಲ್ಲ, ರೋಡ್ ಗೊತ್ತಿಲ್ಲಪ್ಪ ಅಂತಲ್ಲ, ರೋಡಲ್ಲ, ಸಾರಿ, ವಿಮಾನ ನಿಲ್ದಾಣ ಪರಿಚಯ ಇಲ್ಲ ಅಂತ ಅಲ್ಲ, ಗೌರವದ ಸಂಕೇತ ಅಷ್ಟೇ. ಅದನ್ನು ನೋಡಿದ್ರು. ಇದಾದ ಮೇಲೆ ಅವರು ಮುಂಬೈನ ವಿಮಾನ ನಿಲ್ದಾಣದಲ್ಲಿ ಇಳಿದ್ರು. ಛತ್ರಪತಿ ಮಹಾರಾಜ ವಿಮಾನ ನಿಲ್ದಾಣದಲ್ಲಿ ಅಲ್ಲೇ ಅಭಿಮಾನಿಗಳು ಜಮಾಯಿಸ್ಕೊಂಡ್ಬಿಟ್ಟಿದ್ರು. ಎಲ್ಲರೂ ಅವ್ರಿಗೆ ಬೇಕಾದ ಆಟಗಾರನೆಲ್ಲ ಕಂಡು ಫ್ಯಾನ್ಸ್ಗಳು ಕೂಗಾಡಿದ್ದೆ, ಕಿರ್ಚಾಡಿದ್ದೆ, ಯಾಗರಾಡಿದ್ದೆ, ಕೈಗೆ ಸಿಕ್ಕಂಗೆಲ್ಲ ಮೊಬೈಲ್ ಎತ್ಕೊಂಡಿದ್ದೆ, ಫೋಟೋ ತೆಕ್ಕೊಂಡಿದ್ದೆ. ಏನದು ಕ್ರಿಕೆಟ್ ಸ್ಟೇಡಿಯಂ ಆಗೋಗಿತ್ತು ಅಂತ ಬಹುಜನರ ವರ್ಣನೆ. ಬಟ್ ಅವ್ರನ್ನೆಲ್ಲ ಭಾಳ ಸೇಫಾಗಿ ಸೆಕ್ಯೂರಿಟಿನಲ್ಲಿ ಎಲ್ಲರನ್ನೂ ಎತ್ತಾಕೊಂಡು ಹೋದ್ರು ಕೊನೆಗೆ ಬಸ್ಸಲ್ಲಿ. ಬಟ್ ಆ ಬಸ್ಸು ಕ್ಲೋಸ್ಡ್ ಬಸ್, ಅದು ರೆಗ್ಯುಲರ್ ಬಸ್, ಅದು ಆ ಬಸ್ಸಲ್ಲಿ ಕರ್ಕೊಂಡವ್ರನ್ನ ವಿಮಾನ ನಿಲ್ದಾಣದಿಂದ ಈ ಮರೀನ್ ಡ್ರೈವಲ್ಲಿ ಓಪನ್ ಬಸ್ಸಲ್ಲಿ ಮೇಲ್ಗಡೆ ಶೋ ನಡೆಯೋದಕ್ಕೆ ಮೊದಲು ಕರ್ಕೊಂಡು ಹೋಗ್ತಿದ್ದಾಗಲೇ ಜನ ರೋಡ್ ಸೈಡಲ್ಲೆಲ್ಲ ನಿಂತ್ಕೊಂಡು ಒಂಥರ ಹೆಂಗಿತ್ತಪ್ಪ ಅಂದರೆ, ಈಗ ಬೆಂಗಳೂರಿಗೆಲ್ಲ ಬಂದಾಗ ನೀವು ನರೇಂದ್ರ ಮೋದಿ ರೋಡ್ ಶೋ ನೋಡಿಲ್ವಾ? ಅದೇ ಸ್ವಲ್ಪ ಅದೇ ಥರ ಅದಕ್ಕಿಂತಲೇ ಚೆನ್ನಾಗಿತ್ತೇನೆ. ಅದಾದ ಮೇಲೆ ಆ ಏರ್ಪೋರ್ಟ್ನಿಂದ ವಂಕಿಡಿ ಕ್ರೀಡಾಂಗಣದವರೆಗೆ, ಅಲ್ಲಿವರೆಗೆ ಅಲ್ಲ, ವಂಕಿಡೆ ಮರೀನ್ ಡ್ರೈವ್ ಹತ್ತಿರಕ್ಕೆ ಬಂದು ಅಲ್ಲಿ ಆ ಬಸ್ಸನ್ನು ಇವರು ಹತ್ಕೊಂಡ್ರು, ಈ ಓಪನ್ ಬಸ್ಸನ್ನು. ಅಲ್ಲಿಂದ ಸುಮಾರು 2 ಕಿಲೋಮೀಟರಷ್ಟು ದೂರ ಈ ವಿಜಯ ಯಾತ್ರೆಯನ್ನು ಆ ತಂದಿರುವ ಟ್ರೋಫಿಯ ಸಮೇತ ನಡೆಸಿದ್ರು. ಹೆಚ್ಚು ಕಡಿಮೆ ಇದೆಲ್ಲ ಕಾರ್ಯಕ್ರಮಗಳು 1-2.5 ಗಂಟೆ ತಡವಾಗಿ ನಡೀತಾ ಇತ್ತು. 4ಕ್ಕೆ ನಡೆಯೋದು 6, 6ಕ್ಕೆ ನಡೆಯೋದು 7:30, 8 ಗಂಟೆ ಹೀಗೆ. ಆದರೆ ಡೋಂಟ್ ಕೇರ್ ಮಾಸ್ಟರ್ಗಳಾಗ್ಬಿಟ್ಟಿದ್ರು ಜನ, ಅದಕ್ಕೆಲ್ಲ ತಡಕ್ಕೆ ಕೇರೇ ಮಾಡಲಿಲ್ಲ. ಮುಂಬೈನ ನೆಕ್ಲೇಸ್ ಅಂತಲೇ ಕರೆಸಿಕೊಳ್ಳುವ ಮರೀನ್ ಡ್ರೈವ್ನಲ್ಲಿ ಲಕ್ಷಾಂತರ ಜನ ಹೇಗೆ ಸೇರಿದ್ರು ಅಂತ ನೀವು ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬಹುಶಃ ಇದೊಂದು ಐಕಾನಿಕ್ ಪಿಕ್ಚರ್ ಆಗೋಗ್ಬೋದೇನೋ ಮುಂಬೈಗೆ, ಭಾಳ ಮೆಮೊರಬಲ್ ಆಗಿ ಅಂತ ಕಾಣುತ್ತೆ. ಈ ಜನರೇಷನ್ಗೆ, ಈ ತಲೆಮಾರಿನ ಹುಡುಗರುಗಳಿಗೆ ಅಥವಾ ಇದವ್ರಿಗೆ. ಹಿಂದೆ ವಿಶ್ವಕಪ್ ಗೆದ್ದಾಗಲೂ ಆ ಥರದ್ದೊಂದು ಜನ ಸೇರಿದ್ರು. ಬಟ್ ಈಗಿನವ್ರಿಗೆ ಇದೊಂದು ಹೊಸ ಇದು ತಂತ್ರಜ್ಞಾನ ಚೆನ್ನಾಗಿದೆ. ಈಗ ಹಂಗಾಗಿ ಬೆಟರ್ ಫೋಟೋಗ್ರಾಫ್ಸ್ಗೆಲ್ಲ ಬಂದಿದೆ. ಎಲ್ಲೆಲ್ಲಿ ನೋಡಿದ್ರು ಜನ ಅಷ್ಟೇ ಅಭಿಮಾನಿಗಳು ಸೇರಿದ್ರು. ಆ ಯಾತ್ರೆ ಅಂತಿಮವಾಗಿ ಬಂದು ವಂಕೆಡೆ ಕ್ರೀಡಾಂಗಣವನ್ನು ಸೇರ್ಕೋತು. ಈ ವಂಕೆಡೆ ಕ್ರೀಡಾಂಗಣದ ಬಾಗಿಲನ್ನು ಇವತ್ತು ಮಧ್ಯಾಹ್ನ 2:30 ತೆಗೆದ್ರಂತೆ. ಬರ್ರಪ್ಪ, ಯಾರ್ಯಾರು ಕೂಗಕ್ಕೆ ಬರ್ತೀರಿ, ಬರ್ರಿ ಒಳಕ್ಕೆ ಅಂತ. ಆದರೆ 3 ಗಂಟೆ 30 ನಿಮಿಷ 3:45 ಒಳಗಡೆನೆ ಫಿಲಪ್ ಆಗೋಗಿತ್ತಂತೆ ಸ್ಟೇಡಿಯಂ. ಯಾವನು ಒಳಗೆ ನೊಣಾನು ಹೋಗೋಕ್ಕಾಗ್ತಿರ್ಲಿಲ್ವಂತೆ. ಆಮೇಲೆ ಯೋಚನೆ ಮಾಡಿದ್ರಂತೆ, ಹಿಂಗೆ ಬಿಟ್ಟರೆ
ಅಲ್ಲಿ ಬರ್ತಿರೋ ಕ್ರಿಕೆಟರ್ಗಳು ಒಳಗೆ ಬರೋಕ್ಕಾಗಲ್ಲ ಆಮೇಲೆ ಅಂತ, ಅದಕ್ಕೆ ಬಾಗಿಲು ಹಾಕೊಂಡ್ಬಿಟ್ರಂತೆ, ಬೇಡಪ್ಪ ಸವಾಸ ಇದು ಸಾಕು ಅಂತ. ಅಂದರೆ ಜನ ಅಷ್ಟು ಅಭಿಮಾನಪೂರ್ವಕವಾಗಿ ಹೆಮ್ಮೆಯಿಂದ ಭಾರತದ ಈ ಯಶಸ್ಸನ್ನು ಸಂಭ್ರಮಿಸಿರೋವಂಥದ್ದು. ಯಾಕಂದರೆ ಇದಕ್ಕಂತೂ ಯಾವ ರಾಜಕಾರಣಿನೂ MLA-ಗಳಿಗೆಲ್ಲ ಫೋನ್ ಮಾಡಿಬಿಟ್ಟು ನಿಮ್ಮ ಏರಿಯಾಯಿಂದ ಒಂದು 10,000 ಜನ ಹಾಕೊಂಬಂದ್ಬಿಡಿ, 6,000 ಹಾಕೋ, ನೀನು 3 ಹಾಕೋ, ನೀನು 2 ಹಾಕಂತ ಏನಿರಲ್ವಲ್ಲ, ಅವರೇ ಬರೋದು, ಅದೇನಿರಲ್ವಲ್ಲ, ಅವರವರೇ ಬಂದಿರತ್ತಾನೆ. ಹಾಗಾಗಿ ನಿಜವಾದ ಪ್ರೀತಿ ಅಲ್ಲಿ ಕಾಣಿಸ್ತಿತ್ತು. ಬಹುಶಃ ಒಂದು ಮ್ಯಾಚ್ ನೋಡೋಕ್ಕೂ ಇಷ್ಟು ಜನ ಕಾಣಿಸಲ್ಲ ಅನ್ಸುತ್ತೆ ಸರ್, ಅಷ್ಟು ದೊಡ್ಡ. ಅಲ್ಲ, ಮ್ಯಾಚ್ ನೋಡೋಕ್ಕೆ ಜನ ಕಾಣಲ್ಲ ಅಂತಂದ್ರೆ ಮ್ಯಾಚ್ ನೋಡೋಕೆ ಇಷ್ಟು ಅಂತ ಟಿಕೆಟ್ ಇರುತ್ತೆ, ಲಿಮಿಟ್ ಇರುತ್ತೆ, ಹಾಗಾಗಿ ಅದಷ್ಟೇ ಜನ ಕಾಣಿಸ್ತಾರೆ. ಇದು ಟಿಕೆಟ್ ಪಾಕೆಟ್ ಇಲ್ಲ. ಎರಡನೇದು ಪ್ಲೇಯರ್ಗಳೆಲ್ಲ ಹಾಕ್ಬಿಟ್ಟಿದ್ರು ಅವ್ರವ್ರದ್ದು ಯಾವ್ಯಾವ್ದು ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಎಲ್ಲ, ಬನ್ನಿ ಮೆರಿನ್ ಡ್ರೈವಲ್ ಸಿಗೋಣ ಅಂತ, ಫ್ರಂಟ್ ಅಲ್ಲಿ ಬಂದು ಕೈ ಕುಲ್ಕೊರ್ತಾರ. ಜನಕ್ಕೆ ಅದು ಕೈ ಕುಲ್ಕಲ್ಲ ಅಂತ ಅವ್ರಿಗೂ ಗೊತ್ತಿದೆ ಪಾಪ. ಆದರೆ ದೇ ವಾಂಟೆಡ್ ಟು ಬಿ ಪಾರ್ಟ್ ಆಫ್, ಅಂದರೆ ಆ ಇಡೀ ಸಂಭ್ರಮದ ಸನ್ನಿವೇಶದ ಒಂದು ಭಾಗವಾಗಿ ನಾನಿದ್ದೆ ಅನ್ನೋದು. ಅಲ್ಲೋಗಿ ಏನು ಮಾಡಿದ್ರು, ಇವರು ಜರ್ಸಿ ಹಾಕೊಂಡು, ಇವರೇನೋ ರೋಹಿತ್ ಶರ್ಮಾ ಅಂತಾನೋ ವಿರಾಟ್ ಕೊಹ್ಲಿ ಅಂತಾನೋ ಹಾಕೊಂಡು ಓಡಾಡ್ಬಿಟ್ರೆ, ರೋಹಿತ್ ಶರ್ಮಾ ನೀವು ಬಂದಿದ್ರಲ್ಲ, ಸಿಕ್ಕಿದ್ರಿ ನನಗೆ ಅಲ್ಲಿ ಅಂತ ಏನು ಕೇಳಲ್ಲ, ಎಲ್ಲರಿಗೂ ಗೊತ್ತದು. ಬಟ್ ಆ ಸಂಭ್ರಮದ ಭಾಗವಾಗಬೇಕು ನಾನು, ಅದನ್ನು ಕಣ್ಣಲ್ಲಿ ತುಂಬ್ಕೋಬೇಕು. ಎರಡನೇದು, ಈ ಥರದ ಸಂಭ್ರಮಗಳನ್ನು ಟಿ ವಿಲೂ ನೋಡ್ಬೋದು, ನೋಡೋಕ್ಕಾಗಲ್ಲ ಅಂತ, ಇನ್ನು ಚೆನ್ನಾಗೇ ನೋಡ್ಬೋದು ಆ್ಯಕ್ಚುಲಿ. ಇನ್ನು 26 ಆ್ಯಂಗಲಲ್ಲಿ 36 ಕ್ಯಾಮ್ರಾಗಳು 79 ಸರಿ ತರಾವರಿ ತೋರಿಸ್ತಾ ಇರ್ತವೆ ಎಲ್ಲನೂ, ಕರೆಕ್ಟ್, ಅದು ಒಪ್ಕೋತೀನಿ. ಆದರೆ ಆ ಎಲೆಕ್ಟ್ರಿಫೈಯಿಂಗ್ ಫೀಲ್ ಇರುತ್ತಲ್ಲ, ಅದು ನಮ್ಗೆ ಆಯಾ ಜಾಗದಲ್ಲೇ ಬರೋದು. ಯಾವಾಗಲೂ ಅಷ್ಟೇ, ಕ್ರಿಕೆಟ್ ಸ್ಟೇಡಿಯಮ್ಮಲ್ಲಿ ಕ್ರಿಕೆಟನ್ನು ನೋಡೋಕ್ಕೂ ಟಿ ವಿಲಿ ನೋಡೋಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಚೆನ್ನಾಗೇ ನೋಡ್ಬೋದು, ಟಿ ವಿನಲ್ಲಿ ಏನೋ ಬಾಲು 1 ಮಿಲಿಮೀಟರ್ ಲೆಕ್ಕದಲ್ಲಿ ಹಿಂಗೆ ಪಾಸ್ ಆಗ್ಬಿಡ್ತೋ ಅಂತ, ನಮ್ಗೆ ಹೆಂಗ್ ತಿರುತ್ತೋ ಎಲ್ಲ ನೀವು ಕಾಮೆಂಟ್ರಿ ಕೊಟ್ಕೋಬೋದು ಬೇಕಾದ್ರೆ ಕೂತ್ಕೊಂಡು. ಟಿವಿ ಅಲ್ಲಿ ಅವೆಲ್ಲ ಗೊತ್ತಾಗದೇ ಇರ್ಬೋದು, ಮಿಲಿಮೀಟರ್ ಅಲ್ಲ, ಅಲ್ಲಿ ಮೀಟ್ರೇ ಕಾಣಲ್ಲ ಆಮೇಲೆ ಅಲ್ಲಿ, ಹಂಗಿರೋದು ಪರಿಸ್ಥಿತಿ. ಬಟ್ ಆ ಅಟ್ಮಾಸ್ಫಿಯರ್ ಇರುತ್ತಲ್ಲ, ಎಲೆಕ್ಟ್ರಿಫೈಯಿಂಗ್ ಅಂದರೆ ವಿದ್ಯುತ್ ಸಂಚಲನ ಅದು. ಹಾಗಾಗಿ ಜನಕ್ಕೆ ನಾನು ಅದರ ಭಾಗವಾಗಿದ್ದೆ ಅಂತ ಅನ್ನಿಸ್ಬೇಕು ಅವ್ರಿಗೆ, ಅದಕ್ಕೆ ಹೋಗ್ತಾರೆ. ನಾಯಕ ರೋಹಿತ್ ಶರ್ಮಾ ಕೂಡ ಮುಂಬೈನವರೇ ಆಗಿರೋದ್ರಿಂದ ಒಂದು ಅದು. ಎರಡನೇದು, ಹಿ ಈಸ್ ನಾಟ್ ಎ ಸೂಪರ್ ಹೀರೋ, ಸೂಪರ್ ರಿಚ್, ಅತ್ಯಂತ ಅತಿ ಶ್ರೀಮಂತ ಕುಟುಂಬದಿಂದ ಬಂದಂಥ ವ್ಯಕ್ತಿ ಅಂತೇನಲ್ಲ. ಒಂದು ಮಿಡ್ಲ್ ಕ್ಲಾಸ್ ಕುಟುಂಬದಿಂದ ಬಂದು, ಅಲ್ಲೆಲ್ಲ ಬೋರಿವಿಲಿಯಿಂದ ಬಂದು ವಾಂಖೇಡೆ ಕ್ರೀಡಾಂಗಣಕ್ಕೆ ಬಂದು ಮೆಟ್ರೋ ರೈಲಲ್ಲೋ ಲೋಕಲ್ ಟ್ರೈನಲ್ಲೋ ಓಡಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮೇಲಕ್ಕೆ ಬಂದಿರೋದು. ಹಾಗಾಗಿ ಅವ್ರಿಗೆ ಅಲ್ಲಿ ಮುಂಬೈನವ್ರಿಗೆ ಹೆಚ್ಚಿನ ಅಭಿಮಾನ ಇರುತ್ತೆ, ಯಾವಾಗಲೂ ಹೀಗೇನೆ. ಮಿಡ್ಲ್ ಕ್ಲಾಸ್, ಬಡವರು, ಕಡುಬಡವರು, ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸ್ಗಳ ಭಾವನೆ ಹೀಗೇನೆ. ವೆರಿ ಎಮೋಷನಲ್ ಪೀಪಲ್ ಅವರು, ಕನೆಕ್ಟ್ ಆಗ್ತಾರೆ. ರಿಚ್ಚು, ಶ್ರೀಮಂತರು, ಅತಿ ಶ್ರೀಮಂತರು, ಹೇಸಿಗೆಯಾಗುವಷ್ಟು ಶ್ರೀಮಂತರು, ಸೂಪರ್ ರಿಚ್, ಫಿಲ್ತಿ ರಿಚ್ ಅಂತೆಲ್ಲ ಅಂತಾರಲ್ಲ, ಅವ್ರಿಗೆ ಅಲ್ಲಿ ಗೊತ್ತಿಲ್ಲ ನನಗೆ. ಬಟ್ ಇವ್ರಿಗೆ ಆ ಭಾವನೆ ಇರುತ್ತೆ, ಯಾಕಂದರೆ ಇವರೆಲ್ಲರೂ ಆತನನ್ನು ತಮ್ಮೊಳಗಡೆ ಗುರುತಿಸ್ಕೋತಾ ಹೋಗ್ತಾರೆ ಅವರನ್ನು. ಆ ರೀತಿ ಕೆಳಗಿಂದ ಮೇಲಕ್ಕೆ ಬಂದಿದ್ದ ಸಕ್ಸಸ್ ಸ್ಟೋರಿಗಳಿಗೆ ಯಾವಾಗಲೂ ಸಮಾಜದಲ್ಲಿ ಒಂಚೂರು ಮನ್ನಣೆ ಜಾಸ್ತಿ ಇರುತ್ತೆ, ಯಾಕಂದರೆ ಅವರು ಮೇಲಿಂದ ಇಳಿದು ಬರಲಿಲ್ಲ ಅಂತ. ರಾಜಕಾರಣದಲ್ಲೂ ಹಾಗೇನೆ, ಅಥವಾ ಕ್ರಿಕೆಟಲ್ಲೂ ಹಾಗೆ, ಅಥವಾ ಫಿಲಮಲ್ಲೂ ಹಾಗೆ. ಅವರು ದೊಡ್ಡ ಹೀರೋ ಮಗನೋ ಬಂದು ಒಂದು ಫಿಲಮ್ ಮಾಡಿ ಸಕ್ಸಸ್ ಆಗಿದೆ, ಅವ್ರ ಅಪ್ಪ ಇದ್ದ ಬಿಡಪ್ಪ, ಅವ್ರ ಅಮ್ಮ ಇದ್ಲು ಬಿಡಪ್ಪ, ಲಾಂಚ್ ಮಾಡಿಬಿಟ್ಲು, ಸಖತ್ತಾಗಿ ಸ್ಟೋರಿ ಮಾಡ್ಕೊಂಡಿದ್ರು, ಕಾಸು ಒಳ್ಳೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು, ಡಿಸ್ಟ್ರಿಬ್ಯೂಟರ್ಲ್ಲ ಅವ್ರ ಕಡೆನೇ ಇದ್ರಪ್ಪ ಅಂತ ಏನೋ ಬಿಡ್ತಾರೆ ರೈಲ್ನ. ಏನೂ ಇಲ್ಲದೆ ಯಾವುದೋ ರೋಡಿಂದ ಬಂದು ಎಲ್ಲೋ ಕೂತಿದ್ದೆ, ನಾನೆಲ್ಲೋ ನಿಂತಿದ್ದೆ, ಹೆಂಗೋ ಹೀರೋ ಆಗ್ಬಿಟ್ಟೆ ಅಂತ ದೊಡ್ಡದು. ಆ ಶ್ರಮಕ್ಕೆ ಅರ್ಥ ಐತೆ. ಆ ಪ್ರೀತಿಯನ್ನ ನಮ್ರತೆಯಿಂದಲೂ, ಶಿಸ್ತಿನಿಂದಲೂ ಮತ್ತು ವಿಪರೀತವಾದ ಜವಾಬ್ದಾರಿಯಿಂದ ಅರ್ಥಕೊಳ್ಳೋ ಜನ ಇರಬೇಕು. ಅರ್ಥ ಆಯ್ತಲ್ಲ? ಹಾಂ ಸರ್, ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಎಸ್. ಓಕೆ, ಬೆಳಗ್ಗೆ ದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದ ಆಟಗಾರರನ್ನ ನೂರಾರು ಅಭಿಮಾನಿಗಳು ರಾಷ್ಟ್ರಧ್ವಜ ಬೀಸುತ್ತಾ ಜೈಕಾರ ಕೂಗುತ್ತಾ ಸ್ವಾಗತ ಮಾಡಿದರು. ಬಳಿಕ ಐಷಾರಾಮಿ ಹೋಟೆಲ್ ಒಂದರಲ್ಲಿ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಕುಣಿದು ಕುಪ್ಪಳಿಸಿದರು, ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಪ್ರಧಾನಿ ನಿವಾಸದಲ್ಲಿ ಮೋದಿಯನ್ನ ಭೇಟಿಯಾದರು. ಸುಮಾರು 1.5 ಗಂಟೆಗಳ ಕಾಲ ನಡೆದ ಉಪಹಾರ ಕೂಟದಲ್ಲಿ ಪ್ರತಿಯೊಬ್ಬ ಆಟಗಾರರನ್ನ ಮೋದಿ ಹೊಗಳಿದ್ರು. ನಿಮ್ಮ ಸಾಧನೆ ಇಡೀ ದೇಶಕ್ಕೆ ಮಾದರಿ, ಇಂದಿನ ಯುವ ಜನಾಂಗಕ್ಕೆ ನೀವು ಮಾದರಿಯಾಗಿದ್ದೀರಿ ಅಂತ ಗುಣಗಾನ ಮಾಡಿದ್ರು. ಇದೇ ವೇಳೆ ಪ್ರಧಾನಿ ಮೋದಿಗೆ ಬಿಸಿಸಿಐ ಅಧ್ಯಕ್ಷ ರೋಜರ್ ಬಿನ್ನಿ, ಕಾರ್ಯದರ್ಶಿ ಜೈಶಾ ನಮೋ ನಂಬರ್ 1 ಹೆಸರಿನ ಜರ್ಸಿಯನ್ನು ಗಿಫ್ಟ್ ಆಗಿ ಕೊಟ್ಟರು.
ಅಂದ್ರೆ ಎಂತ ಸ್ಪೋರ್ಟ್ಸ್ ಗೆದ್ರೂ ಸರಿ ಅಥವಾ ಸೋತ್ರೂ ಸರಿ ಅವ್ರನ್ನ ಮಾತನಾಡ್ಸೋದು, ಅವ್ರಿಗೆ ಧೈರ್ಯ ತುಂಬೋದು, ಅವ್ರನ್ನ ಅಭಿನಂದಿಸೋದು, ಇದು ಮೋದಿ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದಾರಲ್ಲ ಸರ್. ಅದೊಂದು ಸ್ಪೆಷಲ್ ನೋಡ್ಬೋದು. ಇಟ್ ಶುಡ್ ಬಿ. ಒಂದು ದೇಶ ಅಂತಂದಾಗ ಮೋದಿಯವರು ಆ ದೇಶದ ಭಾಗನೇ, ಅದ್ರ ಮುಖ್ಯಸ್ಥರಾಗಿ ಅವರು ಟೀಮನ್ನು ಕರೆಯೋದು, ಸಂಭ್ರಮಿಸೋದು ಸರಿ. ಅದು ನನಗೆ ಇವ್ರ ಆಸಕ್ತಿ ಕ್ರಿಕೆಟಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಕೆಲವು ದೇಶಗಳಲ್ಲಿ ಅಧ್ಯಕ್ಷರಿಗೆ ಮತ್ತು ಪ್ರಧಾನಿಗಳಿಗೆ ಅಲ್ಲಿಯ ಕೋಚು ಮತ್ತೆ ಪ್ಲೇಯರ್ಗಳಿಗಿಂತ ಹೆಚ್ಚು ಆಸಕ್ತಿ ಇರುತ್ತೆ. ಅಯ್ಯೋ ಮಲ್ಕಳದೆ ಎದ್ದು ನಿಂತ್ಕೊಳ್ಳೋದು. ಇದು ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಇದ್ರು, ಮಲ್ಕಳದೇನೆ ಕ್ರಿಕೆಟ್ ನೋಡ್ತಾ ಕೂತಿರ್ತಿದ್ರು. ಈಗ ಇಲ್ಲಿ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯವ್ರಿಗೆ ಅದೇ ಇದೆ, ಅವ್ರಿಗೂ ಅದೇ ಪ್ರಾಬ್ಲಮ್. ಸೈಲೆಂಟಾಗಿ ಒಳಗೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಾರಂತೆ ರೂಮ್ ಒಳಗಡೆ, ಯಾರಿಗೂ ಗೊತ್ತಾಗ್ದಂಗೆ ಮ್ಯಾಚ್ ನೋಡ್ಕೊಂಡು. ಒಬ್ಬೊಬ್ರಿಗೂ ಒಂದೊಂದು ಆಸಕ್ತಿ ಇರುತ್ತೆ. ಅದಿದ್ದಾಗ ಸಹಜವಾಗಿ ನೀವು ಅದನ್ನ ಗೌರವಿಸೋದು. ಮತ್ತು ಈ ದೇಶಕ್ಕೆ ಇವತ್ತು ನೀವು ಗಮನಿಸಬೇಕಾಗಿದ್ದು ಇದೊಂದೇ, ಇಲ್ಲಿ ಯಾವ ರಾಜಕಾರಣನೂ ಇಲ್ಲ, ಯಾವ ಜಾತಿನೂ ಇರಲಿಲ್ಲ, ಯಾವ ಧರ್ಮನೂ ಇರಲಿಲ್ಲ, ಟೀಕೆಗಳಿಲ್ಲ, ಏನೂ ಇಲ್ಲ. ಇಡೀ ದೇಶ, ನಾನು ಯಾವಾಗಲೂ ಅದನ್ನು ಹೇಳ್ತೀನಿ, ಒಂದಾಗತ್ತೆ ಭಾರತ ಎಲ್ಲವನ್ನ ಮರೆತು ಒಂದಾಗ ಎರಡೇ ಸಂದರ್ಭದಲ್ಲಿ ಅಂತ ನಾನು ಪದೇ ಪದೇ ಹೇಳ್ತೀನಿ. ಒಂದು ಕ್ರಿಕೆಟ್, ಇನ್ನೊಂದು ಪಾಕಿಸ್ತಾನದ ವಿಚಾರ ಬಂದರೆ. ಇತ್ತೀಚೆಗೆ ಸ್ವಲ್ಪ ಪಾಕಿಸ್ತಾನದ ವಿಚಾರದಲ್ಲೂ ಕಡಿಮೆ ಆಗ್ತಿದೆ, ಕೆಲವು ಕಚಡಗಳಿರೋದ್ರಿಂದ. ಇನ್ನೂ ಕ್ರಿಕೆಟ್ಗೆ ಬಂದಿಲ್ಲ ಸದ್ಯಕ್ಕೆ. ಯೂನಿಫೈಯಿಂಗ್ ಫೋರ್ಸ್ ಅದು ಈ ದೇಶವನ್ನು. ಎಸ್, ಆಲ್ ರೈಟ್. ಈಗ ನೆಕ್ಸ್ಟ್ ಮೂಡ ಗಲಾಟೆ. ಮೂಢರು ನಾವು, ಆ ಮೂಡ ಗಲಾಟೆಯನ್ನು ಚಿಂತನೆ ಮಾಡಬೇಕೀಗ. ಮೂಡಾದಲ್ಲಿ ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಪ್ರಾರಂಭ ಮಾಡಿಕೊಂಡಿದೆ. ಕಾರ್ಯಕರ್ತರು ಇವತ್ತು ಅದರ ಕಚೇರಿಗೆ ಮೈಸೂರಿನಲ್ಲಿ ಮುತ್ತಿಗೆ ಹಾಕಕ್ಕೆ ಹೋಗಿದ್ದಾರೆ. ಅದಕ್ಕೆ ಪೊಲೀಸರು ಎಷ್ಟು ಅವಕಾಶ ಕೊಟ್ಟರು ಅಷ್ಟು ಕೊಟ್ಟಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಯಡಿಯೂರಪ್ಪನವರ ವಿಷಯ ಪ್ರಸ್ತಾಪಿಸಿ ಅವ್ರ ಕುಟುಂಬಕ್ಕೆ ಅಕ್ರಮವಾಗಿ ಕೊಡಲಾಗಿದೆ ಅಂತಂದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿ ಇದೊಂದು 3-4 ಕೋಟಿ ಇರಬೇಕು ಅಂತ ಅಂದಾಜು ಅಂತೆಲ್ಲ ಹೇಳಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಮಾತಾಡಿ ಅವತ್ತಿನ ಮೂಡ ಅಧ್ಯಕ್ಷ ಆಯುಕ್ತರನ್ನು ಬಂಧಿಸಲಿ, ಸಿಬಿಐ ಕೇಸ್ಗೆ ಒಪ್ಪಿಸಲಿ ಅಂತೆಲ್ಲ ಹೇಳಿದ್ದಾರೆ. ಸಿ.ಟಿ. ರವಿ ಮಾತಾಡಿ ಮೋಸ ಮಾಡಬೇಕು ಅಂತ ಮೂಡಾದವರು ಮತ್ತು ನಿಮ್ಮ ಮಧ್ಯೆ ಒಡಂಬಡಿಕೆ ಆಗಿದೆ ಅಂತೆಲ್ಲ ವಾಗ್ದಾಳಿ ನಡೆಸ್ಕೊಂಡಿದ್ದಾರೆ. ಬಯಲಿಗೆ ಬಂದಿದೆ. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಶಾಮೀಲಾಗಿರುವಂತಹದ್ದು, ಮುಖ್ಯಮಂತ್ರಿಗಳ ಕೈವಾಡ ಇರುವಂತಹದ್ದು. ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಗೂ ಹೆಚ್ಚಿನ ಮೊತ್ತದ ಬೃಹತ್ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಹಗರಣ ಕನಿಷ್ಠ 3-4 ಸಾವಿರ ಕೋಟಿ ಅಷ್ಟು ಅಂತ ಹೇಳಿ ಇವತ್ತು ಅಂದಾಜು ಮಾಡಲಾಗ್ತಾ ಇದೆ. ನಾಡಿದ್ದು 15ನೇ ತಾರೀಕು ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ವಿಧಾನಸಭೆ ವಿಧಾನ ಪರಿಷತ್ತಿನ ಒಳಗಡೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದಾಸರಹಳ್ಳಿಯಲ್ಲಿ ಅಕ್ವೈರ್ ಆದ್ರೆ MG ರೋಡ್ ಸೈಟ್ ಕೊಟ್ಟಂಗಾಯ್ತು. ಇದು ಹಲವಾರು ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಒಂದು ದೊಡ್ಡ ಜಾಲ ಇದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಲ್ ರೈಟ್. ಅವರ ಸರ್ಕಾರದ ಅವಧಿಯಲ್ಲಿ ಬರೀ ಮೋಡ ಅಲ್ಲ, ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ವಿರೋಧ ಪಕ್ಷಗಳಿಗೆ ಅದನ್ನು ಡಿಮಾಂಡ್ ಮಾಡಬೇಕು ಅಂತಿದ್ರೆ, ಈಗ ನಾನು ಕಲೆಕ್ಟ್ ಮಾಡ್ತಿರೋ ಇನ್ಫಾರ್ಮೇಷನಲ್ಲಿ ಏನೋ ಹೆಚ್ಚು ಕಡಿಮೆ ಆದಂಗಿದೆ ಶಿವಮೊಗ್ಗದಲ್ಲಿ, ಏನೋ ಹೆಚ್ಚು ಕಡಿಮೆ ಆದಂಗಿದೆ ಮಂಗಳೂರಿನಲ್ಲಿ, ಏನೋ ಹೆಚ್ಚು ಕಡಿಮೆ ಆಗಿದೆ ಬೆಳಗಾಂನಲ್ಲಿ. ಅದನ್ನು ಸೇರಿಸ್ಕೊಳ್ಳಿ, ಇದರ ಬರುತ್ತೆ, ಎಲ್ಲೂ ಹೋಗಲ್ಲ. ಆಲ್ ರೈಟ್. ಎಸ್, ಓಕೆ. ಇಲ್ಲ, ಒಡಂಬಡಿಕೆ ಆಗಿದೆ, 3-4 ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಯಾರ ಮೇಲೆ ಆಕ್ಷನ್ ತಗೊಳ್ಬೇಕು ಸರ್ ಇವ್ರ? ಓಕೆ, ಈಗ ಕ್ವಿಕ್ ಆಗಿ ಹೇಳ್ಬಿಟ್ರೆ ಹೇಳ್ಬಿಡ್ಬೋದು, ಬೇಕಿದ್ರೆ ನಾನೇ ಇದನ್ನ ಮುಗಿಸ್ಬಿಡಿ. ಎಸ್ ಸರ್. ಮೂಡ ಹಗರಣದಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕು, ಸಿಬಿಐಗೆ ತನಿಖೆಗೆ ಒಪ್ಪಿಸಬೇಕು ಅನ್ನೋ ಬಿಜೆಪಿಗರ ಆಗ್ರಹಕ್ಕೆ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ಮತ್ತು ಕಾಂಗ್ರೆಸ್. ಎಸ್, ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮ್ಗೆ 3 ಎಕರೆ 16 ಗುಂಟೆನೇ ಕೊಡಬೇಕು, 50-50ನೇ ಕೊಡಿ ಅಂತ. ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ನಾನು ಇಂಥ ಕಡೆನೇ ಕೊಡಿ ಅಂತ ಹೇಳಿದ್ನ? ಅಲ್ಲೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಸಿಬಿಐಗೆ ಕೊಟ್ಬಿಟ್ರೆ ಅತ್ಲಾಗೆ ಇಲ್ಲಿ ಏನು ಮಾಡಂಗೇ ಇಲ್ಲ. ಪ್ರತಿಯೊಂದಕ್ಕೂ ಸಿಬಿಐ ಕೇಳ್ತಾರೆ. ಮೂಡೋದು ಅಕ್ರಮ ಯಾರ ಕಾಲದಲ್ಲಿ ಆಗಿದ್ದು? ಇವ್ರ ಕಾಲದಲ್ಲಿ ಒಂದಾದ್ರೂ ಸಿಬಿಐ ಕೊಟ್ಟಿರೋ ಉದಾಹರಣೆ ಇದೆಯಾ? ಈಗ ಕಾಮಗಾರಿಗೆ ಚಾಲನೆ ಕೊಟ್ಟಿರೋದನ್ನ ಕಂಡು ಪಾರ್ವತಿರವರು ಒಂದು ಮನವಿಯನ್ನು ಸಲ್ಲಿಸ್ತಾರೆ. ನೀವು ಯಾವುದೇ ಪ್ರಕ್ರಿಯೆಗೆ ಒಳಪಡಿಸದೆ ನನ್ನ ಜಾಗವನ್ನ ಬಳಸ್ಕೊಬಿಟ್ಟಿದ್ದೀರಾ, ಅದರಿಂದ ಇದಕ್ಕೆ ಪರಿಹಾರ ಕೊಡಿ, ನನ್ನ ಜಾಗ ನನಗೆ ವಾಪಸ್ ಕೊಡಿ ಅಂತ ಒಂದು ತೀರ್ಮಾನನ 20/11/2020ಕ್ಕೆ ತಗೊಳ್ತೀವಿ. ಒಂದು 10ರಿಂದ ಎಲ್ಲಾನು ಸಿಬಿಐ ಕೊಟ್ಟರೆ ಪರಮೇಶ್ವರ ಹೇಳಿದ್ ಸರಿ. ಇಲ್ಲೇನು ಮಾಡಬೇಕು? ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಕರ್ನಾಟಕ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ KCBI ಅಂತ ಮಾಡ್ಕೊಂಬಿಡಿ. ಆಗಲ್ಲ. ಎಸ್, ಏನಾಗಿದೆ
ಈ ಪ್ರಕರಣ ನಾನು ಅರ್ಥ ಮಾಡ್ಕೊಂಡಿದ್ದು ಸ್ವಲ್ಪ ಸ್ಟಡಿ ಮಾಡಿಕೊಂಡೆ, ಇರಲಿ ಯಾತಕ್ಕೂ ಎಮರ್ಜೆನ್ಸಿಗೆ ಬೇಕಾಗತ್ತೆ ನಾಳೆ ಅಂತ. ಇಲ್ಲಿ 2 ಪಾರ್ಟ್ ಇದ್ದಂಗಿದೆ. ಮೊದಲನೇ ಪಾರ್ಟು ಚೀಫ್ ಮಿನಿಸ್ಟರ್ ಹೆಂಡತಿ ಎನ್ನುವ ಕಾರಣಕ್ಕೆ ವಿಪರೀತವಾದಂತಹ ಆಕರ್ಷಣೆಯನ್ನು ಪಡಿತಾ ಇರೋದು. ಇನ್ನೊಂದು ಪಾರ್ಟು ಯಾರಿಗೂ ಗೊತ್ತಿಲ್ಲದ, ಹೆಚ್ಚು ಪರಿಚಯವಿಲ್ಲದ, ಯಾರೂ ಡಿಸ್ಕಸ್ ಮಾಡದ ಬಟ್ ನಿಜವಾದ ಲಾಭಗಳನ್ನು ಪಡೆದುಕೊಂಡಿರುವವರು. 2 ಭಾಗ ಇದ್ದಂಗಿದೆ ಇಲ್ಲಿ. ಒಟ್ಟಾರೆ ಕೇಸ್ ಒಂದೇ ಆದ್ರೂ ಈಗ ಯಾಕೆ ಬಂತಿದು? ಸಿಎಂ ವೈಫ್ ಕೊಟ್ಟಿದ್ದಾರೆ. ನನ್ನದೊಂದು ಡೌಟ್ ಇದೆ, ನನಗೊಂದು ಡೌಟ್ ಇದು ನಂದು. ಈ ಕತೆ ಏನು ಮಾಡಿದ್ದೀರಿ ನೀವು 50-50ರದ್ದು, ಅದು ಶುದ್ಧ ತಪ್ಪುಗಳು ಆಗಿ ಹೋಗಿವೆ, ಅನುಮಾನನೇ ಬೇಡ. ಚೀಫ್ ಮಿನಿಸ್ಟರ್ ಮಗಳ ವಯಸ್ಸಲ್ಲ ಹೇಳ್ತಿರೋದು, ಯಾಕೆ ಅಂತ ಆಮೇಲೆ ಹೇಳ್ತೀನಿ ಬೇಕಾದ್ರೆ, ಅಲ್ವೇ ಅಲ್ಲ? ನಂತರದಲ್ಲಿ ಇದನ್ನು ಮುಂದುವರಿಸಿಕೊಂಡು ಯಾಕೆ ಹೋಗಿ ಈಗ ಚೀಫ್ ಮಿನಿಸ್ಟರ್ ಹೆಂಡ್ತಿದನ್ನು ಮಾಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇವರು, ನನ್ನ ಪ್ರಕಾರ ಯಾರೋ CM ವೈಫ್ಗೆ ಮಾಡಿಕೊಟ್ಟು ಅವ್ರನ್ನ ಮುಂದಕ್ಕೆ ಬಿಟ್ಟು ಇವರೆಲ್ಲ ರಕ್ಷಣೆಗೆ ಪ್ರಯತ್ನ ಮಾಡ್ತಿದ್ದಾರಾ ಅಂತ ನನ್ನ ಡೌಟು. ಹಾಗೂ ಇರಬಹುದು, ನನ್ನ ಡೌಟ್ ಇದು. ಈಗ CM ವೈಫ್ ಏನಿದೆ, ಆಕೆಗೆ ಅವ್ರಿಗೆ, ಆ ಮೇಡಮ್ ಅವ್ರಿಗೆ ಕಾಂಪನ್ಸೇಷನ್ ಅನ್ನು ಕೊಡೋದನ್ನ ನೀವು ತಿಪ್ಪರ್ಲಾಗ ಹೊಡೆದ್ರು ತಪ್ಸಕ್ಕಾಗಲ್ಲ ಕಾನೂನು ಪ್ರಕಾರ. ಅವ್ರಿಗೇನು ಕೊಡಬೇಕು ಅದನ್ನ ನೀವು ಕೊಡಲೇಬೇಕು, ಯಾವುದೋ ಒಂದು ರೂಪದಲ್ಲಿ ಕೊಡಬೇಕು. ಅದನ್ನ ಕಾಸಿನ ರೂಪದಲ್ಲಿ ಕೊಡ್ತಿರೋ, ಲ್ಯಾಂಡ್ ರೂಪದಲ್ಲಿ ಕೊಡ್ತಿರೋ, ಸೈಟ್ ರೂಪದಲ್ಲಿ ಕೊಡ್ತಿರೋ, ಎಂಥದ್ದು ಒಂದು ಕೊಡಬೇಕು. ನೀವು ಸಾಧ್ಯನೇ ಇಲ್ಲ ನಿಮ್ಮ ಕೈಯಲ್ಲಿ, ಯಾರ ಕೈಲುವೆ ಕೊಡಲ್ಲ ಅನ್ನಕ್ಕಾಗದೇ ಇಲ್ಲ. ಯಾವುದೋ ಒಂದು ಬರಬೇಕು. ಬಂದಿದ್ದು ಸರಿಯೋ, ಕೊಟ್ಟಿರುವುದು ಸರಿಯೋ, ನಿಯಮಗಳ ಪಾಲನೆ ಆಗಿದೆಯೋ, ನೆಕ್ಸ್ಟ್ ಪ್ರಶ್ನೆ ಅಲ್ವಾ? ಹಾಗಾದ್ರೆ ಈ 50-50 ಯಾಕೆ ಬಂತು? ಬಹಳ ಮಜವಾಗಿದೆ. ಈಗ ನಾನು ಕಂಡಿಡ್ಕೊಂಡಿದ್ದು 50-50 ಯಾಕೆ ಬಂತು ಅಂತ ಹೇಳ್ತೀನಿ. ಓ ದಿಕ್ಕೆಟ್ಟ ಮೂಡ, ಬರ್ಗೆಟ್ಟ ಅಬ್ಬೆಪ್ಪಾರಿ, ಇದು ಏನು ಹೇಳಿ, ಪಾಪರ್ ಚೆಟ್ಟಿ ಅದು ಸಂಸ್ಥೆ ಕತೆ. ಇವ್ರುಗಳಿಗೆ ನೀವು ಯಾಕೆ ಬಂದಿದೆ 50-50 ಅಂತಂದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ಚೀಫ್ ಮಿನಿಸ್ಟರ್ ವೈಫ್ ಕತೆನ ಅವ್ರದ್ದು. ಅವ್ರಿಗೆ 3.25 ಎಕರೆನ ಕಿತ್ಬಿಟ್ರಲ್ವ ಇವರು. ಅವರು ಪರಿಹಾರ ತಗೊಳ್ಳಿಲ್ಲ ಅಲ್ವಾ? ಆಮೇಲೆ ಅವ್ರು ಪರಿಹಾರ ಕೇಳಿದಾರಲ್ವಾ? ಕೊಡ್ಬೇಕಲ್ವಾ ಯಾವುದೋ ಒಂದು ರೂಪದಲ್ಲಿ ನೀವು ಪರಿಹಾರ. ಆದೇಶಗಳ ಪ್ರಕಾರ 2014 ನಂತರ ಬಂದ ಈ ಕ್ಲೈಮ್ಗಳಿಗೆ ನೀವು ಅವತ್ತಿನ ರೇಟ್ಗಳಲ್ಲಿ ದುಡ್ಡು ಕೊಡಬೇಕು ಲ್ಯಾಂಡ್ಗೆ. ಈ ಲ್ಯಾಂಡ್ಗೆ ಏನಾಗ್ತಿತ್ತು ಅಂತಂದ್ರೆ, SR ರೇಟ್ ಅಂದ್ರೆ ಸರ್ಕಾರಿ ನಿರ್ಧರಿತ ಮಾರುಕಟ್ಟೆ ಮೌಲ್ಯ ಇರುತ್ತಲ್ಲ ನಿಮ್ಮ ಏರಿಯಾನಲ್ಲಿ, ಆ ರೇಟಿನ 2 ಪಟ್ಟು, ಅದಕ್ಕೆ ಇನ್ನೊಂದು ಪೋರ್ಷನ್ ಅಂತ ಒಂದು ಸೇರಿಸಿ 3 ಪಟ್ಟು. ಅದಕ್ಕೆ ನೀವು ಜಮೀನು ವಶಪಡಿಸ್ಕೊಂಡಿದ್ರಲ್ಲ ಮೂಡಾನವ್ರು ಮೊದಲನೇ ದಿನ, ಅದು ಯಾವತ್ತೋ 20 ವರ್ಷದಿಂದ, ಅವತ್ತಿನ ದಿನದಿಂದ ಮೊದಲನೇ ವರ್ಷ ನಾಮಿನಲ್ ಇಂಟ್ರೆಸ್ಟು, ನಂತರದ 19 ವರ್ಷಕ್ಕೆ ಇದು 20 ಆಗಿದ್ರೆ 18% ಇಂಟ್ರೆಸ್ಟ್ ಕೊಡಬೇಕು. ಆ ಲೆಕ್ಕ ಹಾಕಿದ್ರೆ ಇವ್ರು ಯಾರೋ ಹೇಳಿದ್ರಲ್ಲ ಈಗ 50 ಕೋಟಿ 60 ಕೋಟಿ ಅಂತ, 50 ಕೋಟಿನೋ 60 ಕೋಟಿನೋ ಇಲ್ಲ, ಒಟ್ಟಲ್ಲಿ ಈ ಕೊಟ್ಟಿರೋ ಸೈಟ್ ವ್ಯಾಲ್ಯೂ ಇದೆಯಲ್ಲ ಅದಕ್ಕೆ ಡಬಲ್ ಅಂತೂ ಕಾಸು ಕೊಡ್ಬೇಕಾಗಿ ಬರೋದು. ಇವ್ರ ಹತ್ರ ಕಾಸಿಲ್ಲ, ಅದಕ್ಕೆ ಈ ಸ್ಕೀಮನ್ನು ಹೆಣದ್ರು ಕೂತ್ಕೊಂಡೆಲ್ಲ. ಹೆಣದಿದ್ದು ತಪ್ಪಲ್ಲ, ಆದರೆ ಅದನ್ನು ಜಾರಿ ತಂದದ್ದು ಮತ್ತು ದಿಮಾಕಿನಲ್ಲಿ ಅಧಿಕಾರಿಗಳು ಅಥವಾ ಯಾರೇ ಇದ್ದಾರೋ ಅವರು ಆ ಲಾಭಗಳನ್ನು ಪಡೆದುಕೊಳ್ಳೋದಕ್ಕೆ ಕ್ರಿಮಿನಲ್ ಮಾರ್ಗಗಳನ್ನು ಅನುಸರಿಸಿರೋದು ಪ್ರಾಬ್ಲಮ್ ಆಗಿರೋದು ಇದರಲ್ಲಿ. ಅದಲ್ಲ ತಪ್ಪದು, ಆಯ್ಕೆ ಮಾಡಿಕೊಂಡಿರೋ ರೀತಿ. ಎಸ್, ದಿ ಮಾಡೆಲ್. ಯಾಕೆ ರಾಜ್ಯ ಸರ್ಕಾರ ಮೂಡಾಗೆ ಸ್ಪಷ್ಟವಾದ ಆದೇಶ ಕೊಟ್ಟಿದೆ. ಒಂದು ಹಂತದಲ್ಲಿ 1.5 ವರ್ಷದ ಹಿಂದೆ ನೀವು ಕಳಿಸಿರುವ 50-50 ಅನುಪಾತದ ಸ್ಕೀಮನ್ನು ನಾವು ಪರಿಗಣಿಸುತ್ತಿದ್ದೀವಿ, ಅಪ್ರೂವ್ ಮಾಡಿಲ್ಲ. ಆದರೆ ಅಲ್ಲಿಯವರೆಗೆ ಆ ಅನುಪಾತದ ಪರಿವ್ಯಾಪ್ತಿಯಲ್ಲಿ ಯಾವುದನ್ನು ಮಾಡಬೇಡಿ ಅಂತ ಕಾಗದ ಬರೆದಿದ್ದಾರೆ ಇವರು, ಮುಂದುವರಿಬೇಡಿ ಅಂತ. ಇವ್ರು ಕೇಳಲೇ ಇಲ್ಲ, ಮುಡಾನವರು ಅದನ್ನು ಕೇಳೇ ಇಲ್ಲ. ಅದನ್ನು ಕೇಳದೇ ಇದ್ದಾಗ ಇದು ಗೋಜಲಾಗಕ್ಕೆ ಸ್ಟಾರ್ಟ್ ಆದಾಗ ಅವರೇನು ಮಾಡಿದ್ದಾರೆ ಅಂತಂದರೆ, ಇವ್ರದ್ದು 50-50 ಅನುಪಾತದ ನಡಾವಳಿ ಕಳಿಸ್ಕೊಟ್ಟಿದ್ರಲ್ಲ ರಾಜ್ಯ ಸರ್ಕಾರಕ್ಕೆ, ಅದನ್ನೇ ರದ್ದು ಮಾಡಿಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಆ ನಡಾವಳಿನೇ ರದ್ದು ಮಾಡಾಕ್ಬಿಟ್ಟಿದ್ದಾರೆ ಹೋಗತ್ಲ ಕಡೆಗೆ ಅಂತ. ಅಂದರೆ ಬುಡನೇ ಕತ್ತರಿಸ್ಬಿಟ್ರಿ ಇವರು. ಅದಾದರೂ ಕೇಳಲಿಲ್ಲ ಅಂದಾಗ ರಾಜ್ಯ ಸರ್ಕಾರದಲ್ಲಿ ಅವ್ರಿಗೆ ಅದೇ 3 ಮೊನ್ನೆ ಮಾರ್ಚಲ್ಲಿ 23 ಮಾರ್ಚಲ್ಲಿ ಒಂದು ಅಫಿಷಿಯಲ್ ಆದೇಶನೇ ಕೊಟ್ಟಿದ್ದಾರೆ, ಮಾಡಕೂಡ್ದು ಏನುವೆ ಅಂತ. ಈ ಮಧ್ಯದಲ್ಲಿ ಎನ್ಕ್ವೈರಿ ಬೇರೆ ಮಾಡಿದ್ದಾರೆ. ಇದಕ್ಕೆ ಹೇಳೋದು ಸರ್ಕಾರ ಅಂತಂದರೆ ಒಂಥರ ಮೈದಾನ ಇದ್ದಂಗೆ, ಯಾವನೇನು ಬೇಕಾದ್ರೂ ಮಾಡ್ಕೊಂಡು ಓಡಾಡ್ತಿರ್ಬೋದು. ಎನ್ಕ್ವೈರಿ ಮಾಡಿದ್ದಾರೆ 400 ಪುಟನೋ 500 ಪುಟದ್ದು.
ಅದರಲ್ಲೂ ಅವರು ಹಿಂದಿಂದ ನಡ್ಕೊಂಬಂದಿರೋ ಹಲ್ಕಟ್ ಕೆಲಸ ಎಲ್ಲ ಬರ್ಕೊಂಡೋಗಿದ್ದಾರೆ. ಡೀಟೇಲ್ ಯಾರು ಕೇರು ಮಾಡಿಲ್ಲ, ಕೇಳಿಸ್ಕೊಂಡು ಇಲ್ಲ. ಅಷ್ಟು ಸೊ ದೇರ್ ಇಸ್ ಎ ಕ್ಲಿಯರ್ ವಯೋಲೇಷನ್ ಆಫ್ ಸ್ಟೇಟ್ ಆರ್ಡರ್ಸ್. ರಾಜ್ಯ ಸರ್ಕಾರದ ಆದೇಶಗಳ ಉಲ್ಲಂಘನೆ ಬಹು ಸ್ಪಷ್ಟವಾಗಿ ಆಗೋಗಿದೆ. ಇದರಲ್ಲಿ ಹಾಳಾಗೋಗ್ಲಿ ಅಂತಂದ್ರೆ ಈ ಮೇಡಮ್ 23ನೇ ಮಾರ್ಚಲ್ಲಿ ಕೊಟ್ಟರಲ್ಲ, ಹೌದು, ಮಾಡಬೇಡಿ, ಏನನ್ನೂ ಮಾಡಬೇಡಿ ಅಂತ ನಿಷೇಧ ಮಾಡಿಬಿಟ್ಟು ನೆನೆ ಹೇಳಿದ್ವಲ್ಲ, ಅದನ್ನ ಅದಾದ ಮೇಲೂ ಮಾಡಿದ್ದಾರೆ. ಮತ್ತೆ ಮುಂದುವರ್ಸ್ಕೊಂಡು ಹೋಗುತ್ತೆ. ಅದು ಡಬಲ್ ಫ್ರಾಡು ನನ್ನ ಪ್ರಕಾರದಲ್ಲಿ. ಈಗ ರದ್ದಾದ ಮೇಲೂ ಆದ್ಮೇಲೂ ಮಾಡಿದ್ದಾರೆ ಅಂತಂದ್ರೆ ದೇ ಮಸ್ಟ್ ಬಿ ಅರೆಸ್ಟೆಡ್, ನಾಟ್ ಈವನ್ ಸಸ್ಪೆನ್ಷನ್. ಟೇಕ್ ಎ ಕ್ರಿಮಿನಲ್ ಕೇಸ್ ಅಂಡ್ ಅರೆಸ್ಟ್ ದೆಮ್. ಹೇಳ್ತೀನಿ ಎಲ್ಲಾರನ್ನು ಸೀರಿಯಸ್ ಆಗಿ ಒಬ್ಬೊಬ್ಬರು. ಹೌ ಕ್ಯಾನ್ ದೇ ಡೂ ಇಟ್? ಈ ಪ್ರಕರಣದ ಗಂಭೀರತೆ ಇಷ್ಟಿದೆ. ಈಗೇನು ಹಂಗಾರೆ ನೆಕ್ಸ್ಟ್ ಹೇಳಿ ಸರ್. ಚೀಫ್ ಮಿನಿಸ್ಟರ್ ಹೆಂಡತಿಯವ್ರಿಗೂ ಕೊಟ್ಟಾಯ್ತು, ಇದ್ರ ಲಾಭನ ಉಳಿದವರು ಪಡ್ಕೊಂಡಾಯ್ತು. CM ಗುರಾಣಿ ಟೈಪ್ ಇಟ್ಕೊಂಡು ಪೈಟ್ ಮುಗಿಸ್ಕೊಂಬಿಡೋಣ ವ್ಯವಹಾರ ಅಂತ ಹೋಗಿದ್ರು. ಅದು ಹೆಂಗೆಂಗೋ ತಗ್ಲಾಕೊಂಡು ಆಚೆ ಬಂದು ಕೂತಿದೆ ಈಗ. ಅದು ಎಷ್ಟು 1000 ಕೋಟಿನ, 3 ಕೋಟಿನ, 30,000 ಕೋಟಿನ, 16,000 ಕೋಟಿನ, ನಂಗೆ ಗೊತ್ತಿಲ್ಲ ಈಗ ಲೆಕ್ಕ. ಯಾಕಂದ್ರೆ ಒಬ್ರು ಇಂಥದ್ದು 400 ಸೈಟ್ ಆಗಿರ್ಬೋದು ಅಂತಾರೆ, ಒಬ್ರು 800 ಸೈಟು ಅಂತಾರೆ, ಒಬ್ರು 3,000 ಸೈಟು ಅಂತಾರೆ, ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಈಗೇನೀಗ ಐ ಥಿಂಕ್ ದರ್ ಇಸ್ ಎ ವೇ. ಏನು ಅಂತಂದ್ರೆ ನಿಮ್ಮ ಹತ್ರ ದುಡ್ಡಂತೂ ಇಲ್ಲ, ಬಟ್ ಪರಿಹಾರ ಕೊಡಲೇಬೇಕು ಎಲ್ಲರಿಗೂ. ನೀವು ಬೇರೆ ದಾರಿ ಇಲ್ಲ ನಿಮಗೆ ಪರಿಹಾರ ಕೊಡದೆ. ಯಾರು ನಾಳೆ ನಮ್ಮನೇಲಿ ಲ್ಯಾಂಡಿನ ಯಾವ್ದಾರು ಅಕ್ವೈರ್ ಆದ್ರೂ ಅಥವಾ ನಮ್ಮ ಪರಿಸ್ಥಿತಿ ಯಾವ್ದಾರು ಅವರು ಅದೇ ಹೇಳೋದು, ನಮ್ಮ ಲ್ಯಾಂಡಿಗೆ ನಿಮಗೆ ಪರಿಹಾರ ಕೊಡ್ರಪ್ಪ ಅಂತಾರೆ. ಸರಿ, ನಿಮ್ಮ ಹತ್ರ ಕಾಸಿಲ್ಲ, ಒಂದು ಸ್ಕೀಮ್ ಅಂತೂ ಬೇಕು ನಿಮಗೆ. ಹಾಗಾಗಿ ಈಗ ಮೂಡಾನಲ್ಲಿ ಏನು ಮಾಡ್ಬೋದು, ವಯಲೇಷನ್ ಅಂದರೆ ಮೂಲ ವಾರ್ನಿಂಗ್ ಲೆಟರ್ ಫಸ್ಟ್ ಬಂದಿತ್ತಲ್ಲ, ಅದಾದ ಮೇಲೆ ಮಾಡಿರುವಂಥ ಎಲ್ಲವನ್ನ ರದ್ದು ಮಾಡಿ ಹೊಸದಾಗಿ ಒಂದು ಸ್ಕೀಮ್ ಮಾಡಿ, ಆ ಸ್ಕೀಮ್ಗೆ ಬಹಳ ಪರ್ಫೆಕ್ಟ್ ಆಗಿ ನಿಯಮಗಳನ್ನು ರೂಪಿಸಿ ಏನಾದರೂ ಮಾಡಿದ್ರೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಕೊಟ್ಟೋರ್ದು ವಾಪಸ್ ಆಗೋಗುತ್ತೆ. ತಗೊಳ್ಳೇಬೇಕು, ಬಿಕಾಸ್ ಪರ್ ಸೇ ಇಟ್ ಈಸ್ ವಯಲೇಷನ್, ಇಲ್ಲೀಗಲ್. ಹಾಗಿದ್ದಾಗ ಕೊಟ್ಟಿದ್ದೇ ತಪ್ಪದು. ರಾಂಗ್ ಅಂತೂ ಆಗೋಗಿದೆ 2 ಹಂತದಲ್ಲಿ. ಒಂದು, ವಯಲೇಷನ್ ಮಾಡಿ ಯಾರ್ಯಾರಿಗೋ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ವೈಫು ಇರ್ಬೋದು ಕೊಟ್ಬಿಟ್ಟಿರೋದು. ಎರಡನೇದು, ಆದೇಶ ಬಂದ ಮೇಲೂ ಕಳ್ಳರ ಥರ ಡಕಾಯಿತರ ಥರ ಆಮೇಲೂ ಮುಂದುವರಿಸಿರೋದು ಅದನ್ನು. ದಾಟ್ಸ್ ಎ ಕ್ಲಿಯರ್ ವಯಲೇಷನ್. ಇದು ತಪ್ಪಾಗಿದೆ. ಸರ್ಕಾರ ಏನು ಮಾಡುತ್ತೆ ನನಗೆ ಐಡಿಯಾ ಇಲ್ಲ. ಸದ್ಯದವರೆಗೂ ಆ ರೀತಿ ಏನೂ ಕಾಣಿಸ್ತಾ ಇಲ್ಲ. ನನಗೆ ಐಡಿಯಾ ಇಲ್ಲ. ಇದು CBI ಅಂದರೆ CBI ಪಬಿಐಯಿಂದ ಇದರಿಂದ ವರ್ಕಾಗಲ್ಲ. ಪಕ್ಕಾ ತನಿಖೆ ಆಗಬೇಕು. ನ್ಯೂ ಸ್ಕೀಮ್ ವಿಲ್ ಹ್ಯಾವ್ ಟು ಬಿ ಡಿಸೈನ್. ಕ್ಯಾನ್ಸಲ್ ಆಗಬೇಕು ಎಲ್ಲವೂ. ಕ್ಯಾನ್ಸಲ್ ಆದ ಮೇಲೂ ನೀವು ಪರಿಹಾರ ಕೊಡಲೇಬೇಕು. ಹೌದು, ಇವತ್ತಲ್ಲ ನಾಳೆ ಕೊಡಬೇಕು. ನೀವು ತಡ ಮಾಡಿದಷ್ಟು ಬಡ್ಡಿ ರೈಸ್ ಆಗ್ತಾ ಇರುತ್ತೆ ಕಾಸಲ್ಲಿ ಕೊಡೋದಾದ್ರೆ. ಹಾಗೇನೆಲ್ಲಾದ್ರೂ ಜಾಸ್ತಿ. ಹಾಗಾಗಿ ಚೀಫ್ ಮಿನಿಸ್ಟರ್ದು ಏನಕ್ಕೆ ಅದೇ ಯಾರ ಅಶೋಕ್ ಹೇಳ್ತಿದ್ದಲ್ಲ, MG ರೋಡು ಕೊಟ್ಬಿಟ್ರು ದಾಸರಲ್ಲಿ, ಹಂಗೆ ಕೊಟ್ಟಿರಲ್ಲ. ನೆಕ್ಸ್ಟ್ ಲೇಔಟ್ ಅಂತಾನೆ ಕೊಟ್ಟಿರ್ತಾರೆ. ಹಿಂದಕ್ಕೆ ಹೋಗಿರಲ್ಲ ಅವ್ರು, ಮುಂದಕ್ಕೆ ಹೋಗಿರ್ತಾರೆ. ಹಿಂದಕ್ಕೆ ಹೋಗಿರಲ್ಲ ಅವರು. ಆದರೆ ಅಲ್ಲೊಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಆ ಮೇಡಮ್ಗೆ 3.25 ಎಕರೆನೋ ಎಷ್ಟೋ 3 ಗುಂಟೆ 15 ಗುಂಟೆ ಇದೆಯಲ್ಲ, ಅದಕ್ಕೆ SR ವ್ಯಾಲ್ಯೂನಲ್ಲಿ 3 ಪಟ್ಟು ದುಡ್ಡು, ಬಡ್ಡಿ ಮತ್ತು ಆಮೇಲೆ 18% ಬಡ್ಡಿ ಹಾಕ್ಬಿಟ್ರೆ ಅದು ಬರುತ್ತೆ ಅಲ್ಲಿಗೆ ದುಡ್ಡು. ಹಾಗಾಗಿ ಈಗ ಆ ಮೇಡಮ್ಮು ಆ್ಯಕ್ಚುಲಿ ನಾನೇನು ನಿಮ್ಮನ್ನು ಕೇಳಿಲ್ಲ, ನನಗೆ ಪರಿಹಾರ ಕೊಡಿ ಅಂದಿದ್ದೀನಿ. ಯಾವ ಸ್ಕೀಮಲ್ಲಾದರೂ ಸರಿ ಕೊಡ್ರಪ್ಪ ಪರಿಹಾರ, ಬೇಡ ನಿಮ್ಮ ಸೈಟ್ ವಾಪಸ್ ತಗೊಳ್ಳಿ, ನನಗೆ ಕಾಸೇ ಕೊಡಿ ಅಂತಂದರೆ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಯಾಕಂದರೆ ಅದೇ ಥರ ಎಲ್ಲರೂ ಬರ್ತಾರೆ ಆಮೇಲೆ. ಇಲ್ಲಿ ಆಗಿರೋದು ಏನು ಅಂದರೆ, ಯಾವಾಗ ಈ ಸ್ಕೀಮ್ ಆಪರೇಟ್ ಆಯಿತು 1960, 70 ಹೆಚ್ಚು ಕಡಿಮೆ ಆದರೆ ಜಾರ್ಜ್ ಮೌಂಟ್ ಬ್ಯಾಟನ್ನು, ಕಾರ್ನ್ವಾಲಿಸ್ ಕಾಲದ್ದು ಯಾವ್ಯಾವ್ದು ಅಕ್ವಿಸಿಷನ್ ಆಗಿದೆ ಎಲ್ಲ ಹಿಡ್ಕೊಂಬಂದ್ಬಿಟ್ರು ರಾಜಕಾರಣಿಗಳು, ಎಲ್ಲ ಸಿಮ್ಮಂದ್ಬಿಟ್ರು. ಹಿಡ್ಕೊಂಬಂದು ಒಳಗೆ ಹಾಕಿಸ್ಬಿಟ್ರು ಅಷ್ಟೇ. ಅಂದರೆ ಕ್ಯಾನ್ಸಲ್ ಆಲ್ ದೋಸ್ ಇಲ್ಲೀಗಲ್ ಅಲಾಟ್ಮೆಂಟ್ಸ್ ಆಫ್ಟರ್ ಯುವರ್ ವಾರ್ನಿಂಗ್ ಲೆಟರ್, ಫಸ್ಟ್ ವಾರ್ನಿಂಗ್ ಲೆಟರ್. ದೆನ್ ಕ್ಯಾನ್ಸಲ್ ಮಾಡಿಬಿಡಿ. ದೆನ್ ಪ್ರಿಪೇರ್ ಎ ನ್ಯೂ ಸ್ಕೀಮ್ ನಿಮ್ಮ ಆರ್ಥಿಕ ಶಕ್ತಿಯ ಆಧಾರದ ಮೇಲೆ. ಅದಕ್ಕೆ ರೂಲ್ಸ್ ಫ್ರೇಮ್ ಆಗಬೇಕು, ದೆನ್ ಆಗಬೇಕು. ಲೈಕ್ BDAನಲ್ಲಿ ನೀವು FIR ಇದು ಕೊಟ್ಟಂಗೆ ಭೂಮಿ ಅಕ್ವೈರ್ ಆದವ್ರಿಗೆ ಅಡಿಷನಲ್ ಇದು ಕೊಡ್ತೀರಿ, ಅದನ್ನು ಮಾರ್ಕೋಬೋದು ಅಂತ ಕೊಡ್ತಾರಲ್ಲ, ಆ ಥರ ಸ್ಕೀಮ್ ಏನಾದ್ರು ಒಂದು ಮಾಡಿದ್ರೆ ವರ್ಕ್ ಆಗುತ್ತೆ, ಇಲ್ದಿದ್ರೆ ಇಲ್ಲ ಅಷ್ಟೇ.